शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् शङ्करं लोकशङ्करम्। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् श्रीगुरुं प्रणतोऽस्म्यहम्। शङ्कराचार्य सच्छिष्यं ज्ञानिराजं तपस्विनं नैष्कर्म्य सिद्धिकर्तारं सुरेश्वरमहं भजे। गौडपादं महाप्राज्ञं शङ्करं च जगद्गुरुं सुरेश्वरं च तच्छिष्यं सच्चिदानन्दमाश्रये। श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करम्। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् श्रीगुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छङ्कर भगवत् पूज्य पादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्याम्। सद्गुरु भक्तರು, ತತ್ವ ಜಿಜ್ಞಾಸು ಸಾಧಕ ಮುಮುಕ್ಷುಗಳು, ದೇವತಾ ಭಕ್ತರು, ಪರಮ ಸಾತ್ವಿಕ ಸಜ್ಜನರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ತಮ್ಮೆಲ್ಲರಿಗೂ ಇಂದಿನ ಶುಭೋದಯವನ್ನು ಹೇಳುತ್ತಾ, ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರ ಪೂರ್ವಕವಾದ, ಪ್ರೀತಿಪೂರ್ವಕವಾದ, ಹೃತ್ಪೂರ್ವಕವಾದ ಸುಸ್ವಾಗತ. ಇಂದು ಶೋಭಕನಾಮ ಸಂವತ್ಸರದಲ್ಲಿ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಕೃಷ್ಣ ಪಕ್ಷ ಅಷ್ಟಮಿ ತಿಥಿ
ಭಾನುವಾರ, ಮಾಘ ಭಾನುವಾರ ಸೂರ್ಯ ಭಗವಂತನನ್ನ ವಿಶೇಷವಾಗಿ ಅನೇಕ ಮಂತ್ರಗಳಿಂದ ಸ್ತೋತ್ರ ಮಾಡಿ ಸೂರ್ಯ ನಮಸ್ಕಾರವನ್ನ ಮಾಡಿ ಆರೋಗ್ಯವನ್ನು, ಆಯುಷ್ಯವನ್ನು, ಬ್ರಹ್ಮಜ್ಞಾನವನ್ನು ಹೊಂದುವ ಪರಮ ಪವಿತ್ರವಾದ ಪರ್ವಕಾಲ ಮಾಘ ಭಾನುವಾರ. ಇಂದು 2024 ಇಸವಿ ಮಾರ್ಚ್ 3ನೇ ತಾರೀಖು ಬಂದೇ ಬಿಡ್ತು. ಎಷ್ಟು ಬೇಗನೆ ಫೆಬ್ರವರಿ ಬರುತ್ತೆ ಅಂತ ಇದ್ವು. ಫೆಬ್ರವರಿ ಬಂತು, ಫೆಬ್ರವರಿ ಹೋಯ್ತು, ಮಾರ್ಚ್ ಬರ್ತಾ ಇದೆ. 3ನೇ ದಿನ ಭಾನುವಾರದ ಇಂದಿನ ಸಂದೇಶವನ್ನ ತಮ್ಮೆಲ್ಲರಿಗೂ ತಿಳಿಸುತ್ತಾ ಸುರೇಶ್ವರಾಚಾರ್ಯರವರ ವೇದಾಂತ ಮೇರು ಕೃತಿ ಧೈರ್ಯವಾಗಿ ಹೇಳ್ತಾ ಇದ್ದಾರೆ. ವಸ್ತು ತಂತ್ರಜ್ಞಾನದ ಮಹತ್ವವನ್ನು, ನೈಷಮ್ಯ ಸಿದ್ಧಿಯ ಘನತೆಯನ್ನು, ಎರಡಕ್ಕೂ ಇರುವಂತಹ ಸಂಬಂಧವನ್ನು ತುಂಬಾ ಸುಂದರವಾಗಿ ಪ್ರತಿಪಾದನೆ ಮಾಡುವ ಗ್ರಂಥ ನೈಷ್ಕರ್ಮ್ಯ ಸಿದ್ಧಿ. ಅದನ್ನು ಕುರಿತು ಮುಂದುವರಿಯೋಣ. ಧರಿತ್ರ್ಯಂತಂ ಸೃಕ್ಫಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿಸಾಕ್ಷಿಣೇ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮವಾದಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾ ಗ್ರಂಥಿ ಭೇದಿನೇ. ಓಂ ನಮೋ ನಮಃ ಸದ್ಗುರು ಶ್ರೀ 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 ಸ್ವರೇಶ್ವರಾಚಾರ್ಯ ಸದ್ಗುರು ಪಾದುಕಾಭ್ಯಾಂ. ಇಂದು ನೈಷ್ಕರ್ಮ್ಯ ಸಿದ್ಧಿಯಲ್ಲಿ 1ನೇ ಅಧ್ಯಾಯ 90ನೇ ಶ್ಲೋಕ. 90 90, 90ತಮ ಶ್ಲೋಕ, 90ನೇ ಶ್ಲೋಕ ಓದ್ತೇನೆ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಜ್ಞಾನಾತ್ ಫಲೇಶವಾಪ್ತೇಸ್ಮಿನ್ ಪ್ರತ್ಯಕ್ಷೇ ಭವಘಾತಿನಿ ಉಪಕಾರಾಯ ತನ್ನೇತಿ ನನ್ಯಾಯಂ ಭಾತಿನೋ ವಚಃ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಎಷ್ಟು ಬಂಧನವಾಗಿದೆ ಶ್ಲೋಕ, ಎಷ್ಟು ಸುಂದರವಾಗಿದೆ ಶ್ಲೋಕ, ಎಷ್ಟು ಮಂಗಳಕರವಾಗಿದೆ ಶ್ಲೋಕ, ಎಷ್ಟು ಚೆನ್ನಾಗಿದೆ ಶ್ಲೋಕ. ಓಂ ಶಾಂತಿ ಶಾಂತಿ ಶಾಂತಿ. ಈ ಶ್ಲೋಕಕ್ಕೆ ಭಗವತ್ಪಾದ ಸ್ವರೇಶ್ವರಾಚಾರ್ಯರವರು ಒಂದು ಸಂಬಂಧೋಕ್ತಿಯನ್ನು ಬರೆದಿದ್ದಾರೆ. ಓದ್ತೇನೆ. ಯದಪ್ಯುಕ್ತಂ ಅಂತರೇಣ ವಿಧಿಂ ಇತಿ ತದಪಿ ಅಬುದ್ಧಿಪೂರ್ವಕಮಿವ ನಃ ಪ್ರತಿಭಾತಿ ಯಸ್ಮಾತ್ ಕಾಲಾಂತರ ಫಲದಾಯಿಷು ಕರ್ಮಸು ಏತದ್ಘಟತೆ ಆತ್ಮಲಾಭ ಕಾಲ ಏವ ಫಲದಾಯಿನಿತು ಆತ್ಮಜ್ಞಾನೇ ನೈತತ್ ಸಮಂಜಸಮಿತ್ಯಾಹ. ಜ್ಞಾನಾತ್ ಫಲೇಶವಾಪ್ತೇಸ್ಮಿನ್ ಪ್ರತ್ಯಕ್ಷೇ ಭವಘಾತಿನಿ ಉಪಕಾರಾಯ ತನ್ನೇತಿ ನನ್ಯಾಯಂ ಭಾತಿನೋ ವಚಃ. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ವ ಪಕ್ಷಿ ಹಿಂದೆ ಒಂದು ಮಾತು ಹೇಳಿದ್ದಾರೆ 16ನೇ ಶ್ಲೋಕದಲ್ಲಿ. ನೋಡ್ಕೊಳ್ಳಿ, 1ನೇ ಅಧ್ಯಾಯ 16ನೇ ಶ್ಲೋಕ. ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಆ ರೆಫರೆನ್ಸ್ ಹಾಕಿದ್ದಾರೆ. ಅಂತರೇಣ ವಿಧಿ ಮೋಹಾತ್.
ಯಃ ಕುರ್ಯಾತ್ ಸಾಂಪರಾಯಿಕಂ ನ ತತ್ಸ್ಯಾದುಪಕಾರಾಯ ಭಸ್ಮನಿ ಬಹುತಂ ಹವಿಃ ಅಂತ ಮಾತು ಹೇಳ್ದ. ಬಹಳ ಚೆನ್ನಾಗಿದೆ. ಯಾವ ಮನುಷ್ಯನು ವಿಧಿಯನ್ನ ಬಿಟ್ಟು ಶಾಸ್ತ್ರದಲ್ಲಿ ಹೇಳಿರುವುದನ್ನ ಬಿಟ್ಟು ಮೋಹದಿಂದ ತನ್ನ ಮನಸ್ಸಿಗೆ ಬಂದಂತೆ ಪರಲೋಕಕ್ಕೆ ಸಾಧನವಾಗಿರುವಂತಹ ಕರ್ಮಗಳನ್ನ ಮಾಡುತ್ತಾನೆಯೋ, ಬಹಳ ಸೂಕ್ಷ್ಮ ವಿಚಾರ. ಶಾಸ್ತ್ರದಲ್ಲಿ ಹೇಳಿರುವಂತೆ ಮಂತ್ರ, ಛಂದಸ್ಸು, ಋಷಿ, ವಿನಿಯೋಗ, ಪ್ರಯೋಗ ಅದನ್ನ ನೋಡ್ಕೊಂಡು ಯಜ್ಞಯಾಗ ಅನುಷ್ಠಾನ ಮಾಡ್ಬೇಕೇ ಹೊರತು ಅದನ್ನ ಬಿಟ್ಟುಬಿಟ್ಟು ವಿಧಿಂ ಅಂತರೇಣ ಶಾಸ್ತ್ರದಲ್ಲಿ ಹೇಳಿಲ್ಲ ಇವನು ಮಾಡ್ತಾ ಇದ್ದಾನೆ. ಮಡಿ ಇಲ್ಲ, ಮೈಲ್ಯ ಇಲ್ಲ, ಆಚಾರವಿಲ್ಲ, ಸ್ವೇಚ್ಛಾ ವಿಹಾರದಲ್ಲಿ ಮಾಡ್ತಾ ಇದ್ದಾನೆ. ಯಾವುದನ್ನ? ಸಾಂಪರಾಯಿಕಂ, ಪರಲೋಕ ಪ್ರಾಪ್ತಿಗೆ ಸಾಧನವಾಗಿರುವ ಕರ್ಮಗಳನ್ನ, ಹೋಮ, ಹವನ, ಯಜ್ಞ, ಯಾಗ ಇವುಗಳನ್ನ ತುಂಬಾ ಕಡೆ ಮಾಡ್ತಾ ಇದ್ದಾರೆ. ಇವರು ತುಂಬಾ ಸಂತೋಷ. ಆದರೆ ಯಾವುದೂ ಕೂಡ ಯಥಾವಿಧಿಯಲ್ಲ. ಮೋಹದಿಂದ, ಅಹಂಕಾರದಿಂದ, ಗರ್ವದಿಂದ, ಜಂಬದಿಂದ ಯಾರಾದರೂ ಮಾಡಿದರೆ ಆ ಕರ್ಮವು ಉಪಕಾರಾಯ ನ ಭವತಿ, ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಯಾವುದರಂತೆ? ಭಸ್ಮನಿ ಹುತಂ ಹವಿಹಿ ಇವ, ಬೂದಿಯಲ್ಲಿ ಮಾಡಿದಂಥ ಹೋಮದಂತೆ. ಹೋಮವನ್ನ ಮಾಡಿದಾಗ ಆ ಹೋಮ ದ್ರವ್ಯವನ್ನ ಯಜ್ಞೇಶ್ವರ ತಿನ್ಬೇಕು, ಪಚನವಾಗ್ಬೇಕು, ಬೂದಿ ಹಾಕ್ಬೇಕು. ಬೆಂಕಿನೇ ಇಲ್ಲ, ಉರಿತಾ ಇದೆ, ಆರೋಗ್ಬಿಟ್ಟಿದೆ, ಬರೀ ಇದು ಬೂದಿ ತುಂಬಿಕೊಂಡಿದೆ. ಆ ಬೂದಿಯಲ್ಲಿ ಹೋಮ ಮಾಡಿದ್ರೆ ಅದೇ ರೀತಿಯಲ್ಲಿ ಪೂರ್ವ ಪಕ್ಷ ಹೇಳ್ತಾ ಇದ್ದಾನೆ, ನಿಮ್ಮ ವೇದಾಂತ ಜ್ಞಾನವನ್ನ ಎಲ್ಲಿ ಉಪನಿಷತ್ತಿನಲ್ಲಿ ಹೇಳಿಲ್ಲ. ಇವನೇ ತಾನೇ ಬುದ್ಧಿವಂತ ಅನ್ಕೊಂಡ್ಬಿಟ್ಟು ನಾ ಶ್ರೋತ್ರಿಯ ಬ್ರಹ್ಮನಿಷ್ಠ ಅನ್ಕೊಂಡು ಏನಾದ್ರೂ ಬ್ರಹ್ಮಜ್ಞಾನ ವಿಚಾರವನ್ನು ಹೇಳಿದ್ರೆ ಅದರಿಂದ ಏನು ಪ್ರಯೋಜನವಿಲ್ಲ ಅಂತ ನೀನು ಏನ್ ಹೇಳಿದ್ದೀಯೋ. ಅಂತರೇಣ ವಿಧಿ ಮೋಹಾತ್ ಇತಿ ಯದಪ್ಯುಕ್ತಂ ಭವತ ತದಪಿ, ಅದು ಕೂಡ ಅಬುದ್ಧಿಪೂರ್ವಕಮಿವ. ಆ ನಿನ್ನ ಮಾತು ಅಬುದ್ಧಿಪೂರ್ವಕವಾಗಿರುವಂತೆ ನಹ ನಮಗೆ ಪ್ರತಿಭಾತಿ ತೋರುತ್ತಿದೆ. ಈ ನಹ ಎನ್ನುವ ಶಬ್ದ ಬಹಳ ಸ್ವಾರಸ್ಯಕರವಾದ ಶಬ್ದ. ನಹ ಎನ್ನುವುದು ಇಲ್ಲಿ ಷಷ್ಠಿ ಬಹುವಚನ ರೂಪ. ಮಮ, ಮೇ, ಆವಯೋಹೋ ನೌ ಅಸ್ಮಾಕಂ ನಹ. ಪೂಜ್ಯರಾದ ಸದ್ಗುರುಗಳು ಈ ನಹ ಎನ್ನುವ ಶಬ್ದ ಬಂದಾಗ ಎಲ್ಲಾ ರೂಪಗಳನ್ನು ಕಟ್ ಮಾಡಿಬಿಟ್ಟಿದ್ದಾರೆ. ನನಗೆ ಅದು ಹೇಳ್ತೀನಿ ಕೇಳಿ, ಗುರುಗಳ ಮಾತು. ದಕಾರಾಂತಹ ತ್ರಿಲಿಂಗಕ ಅಸ್ಮದ್ ಶಬ್ದ ನಹ ಎನ್ನುವ ಷಷ್ಠಿ ಬಹುವಚನದ ಒಂದು ರೂಪಕ್ಕೆ, ಪದಕ್ಕೆ ಅಸ್ಮದ್ ಎನ್ನುವಂಥ ಶಬ್ದ ಪ್ರಾತಿಪದಿಕವಾಗಿದೆ. ಶ್ರೀರಾಮ್ ಜಯ ರಾಮ್ ಜಯ ಜಯ. ಅಸ್ಮದ್ ಶಬ್ದವೆಲ್ಲಿ, ನಹ ಎನ್ನುವ ಶಬ್ದವೆಲ್ಲಿ? ಅಸ್ಮದ್ ಎನ್ನುವ ಪ್ರಾತಿಪದಿಕ ಶಬ್ದದಿಂದ ಸುಮಾರು 28 ರೂಪಗಳಾಗಿವೆ. ಅದನ್ನು ಹೇಳ್ಬಿಡ್ತೇನೆ ನೋಡಿ, ಚೆನ್ನಾಗಿದೆ, ಗಟ್ಟಿ ಮಾಡಿ ಅನಂತರ ಪುಸ್ತಕವನ್ನು ನೋಡ್ಕೊಳ್ಳಿ. ಅನಂತರ ದಕಾರಾಂತಹ ತ್ರಿಲಿಂಗಕ ಅಸ್ಮದ್ ಶಬ್ದ, ನಾನು ಅರ್ಥ ಅದಕ್ಕೆ. ಅಹಂ, ಆವಾಂ ವಯಂ, ಮಾಂ ಮಮ, ಆವಾಂ ನೌ, ಅಸ್ಮಾನ್ನಃ. ದ್ವಿತೀಯ ಬಹುವಚನದಲ್ಲಿಯೂ ನಹ ಎನ್ನುವಂತ ರೂಪ ಬರುತ್ತದೆ, ನಮ್ಮನ್ನು ಅಂತ ಅರ್ಥ. ಗುರು ನಹ ದೇವಸ್ಥಾನಂ ನಯತಿ,
ಅನಂತರ ಮಯ ಆವಾಭ್ಯಾಂ ಅಸ್ಮಾಭಿಃ ಮಹ್ಯಂ ಮೇ ಆವಾಭ್ಯಾಂ ನೌ ಅಸ್ಮಭ್ಯಂ ನಃ. ಚತುರ್ಥಿ ಬಹುವಚನದಲ್ಲಿಯೂ ನಹ ಎನ್ನುವಂತ ರೂಪ ಬರುತ್ತದೆ. ಮಾತಾ ನಹ ಅನ್ನಂ ದದಾತಿ ನಮಗೆ ಅಂತ ಚತುರ್ಥಿ ಬಹುವಚನ. ಮತ್ ಆವಾಭ್ಯಾಂ ಅಸ್ಮತಿ ಪಂಚಮಿ. ಮಮ ಮೇ ಆವಯೋ ನೌ ಅಸ್ಮಾಕಂ ನಃ ಇಲ್ಲೂ ಬಂತು. ಮಯಿ ಆವಯೋ ಅಸ್ಮಾಸು. ಮಗು ಗಟ್ ಮಾಡಪ್ಪ. ಆಯ್ತು ಗುರುಗಳೇ, ನಿಮ್ಮ ಆಶೀರ್ವಾದವಿದ್ದ ಗಟ್ಟು ಮಾಡ್ತೇನೆ. ನನ್ನ ಆಶೀರ್ವಾದ ಯಾವಾಗಲೂ ಇದೆ ಅಂತ ಹೇಳ್ತಾ ಇದ್ದೆ. ಇರ್ಲಿ, ಇದೊಂದು ಬಹಳ ಸುಂದರವಾಗಿರುವ ಪದ ನಹ ಎನ್ನುವಂತಹದ್ದು. ನಹ ಎನ್ನುವ ಪದಕ್ಕೆ ನಮ್ಮನ್ನು, ನಮಗೆ, ನಮ್ಮಗಳ ಮೂರರ್ಥವಿದೆ. ಇದು ಷಷ್ಠಿ ಬಹುವಚನ. ನೀನು ಪೂರ್ವ ಪಕ್ಷಿಯಾದ ನೀನು ಮೋಹದಿಂದ ವಿಧಿಯಂತೆ ಬಿಟ್ಟು ತನ್ನ ಬುದ್ಧಿಗೆ ತೋಚಿದಂತೆ ಯಾವುದೇ ಶಾಸ್ತ್ರೀಯ ಕರ್ಮಗಳನ್ನು ಮಾಡಿದರೂ ಅದು ಭಸ್ಮನೀವ ಹುತಂ ಹವಿಹೀನ್ ಬಿಟ್ಟ. ಅದು ಗೊತ್ತಾಯ್ತು. ಈ ಮಾತು ಕರ್ಮಕಾಂಡಕ್ಕೆ ಹೊಂದಬಹುದು, ಜ್ಞಾನಕಾಂಡಕ್ಕೆ ಹೊಂದುವುದಿಲ್ಲ. ವಸ್ತುತಂತ್ರಜ್ಞಾನದ ವಿಷಯದಲ್ಲಿ ಈ ನಿನ್ನ ಮಾತು ಸರಿಯಲ್ಲ ಅಂದ್ಬಿಟ್ರು. ಮೊನ್ನೆ ಹೇಳಿದ್ರು ಏನಂತ, ವಿಶ್ವಾಸೋ ನಾಣ್ಯತೋಸ್ತಿನ ಅಂತ ಹೇಳಿದ ಮಾತು ನಿದ್ರಾತುರ ಚೇತಸ ತ್ವಯ ಸ್ವಪ್ನಾಯಮಾನೇನ ಪ್ರಲಪಿತಂ. ನಮಗೆ ವೇದವಾಕ್ಯಗಳನ್ನ ಬಿಟ್ಟು ಬೇರೆಲ್ಲೂ ವಿಶ್ವಾಸವಿಲ್ಲ ಅಂತ ಹೇಳಿದೆಯಲ್ಲ, ಈ ಮಾತು ನಿದ್ರೆ ಮಾಡ್ತಾ ತೂಕರಿಸ್ತಾ ಹೇಳಿದ ಮಾತು ಒಂದು. ಇವತ್ತು ಹೇಳ್ತಾ ಇದ್ದಾರೆ, ಅಂತರೇಣ ವಿಧಿ ಮೋಹಾತ್ ಯಕ್ಕುರ್ಯಾತ್ ಸಾಂಪರಾಜಿಕಂ ಅಂತ ಹೇಳ್ತಾ ಇದೆಯಲ್ಲ. ಈ ಮಾತು ಕೂಡ ತದಪಿ, ಆ ಮಾತು ಹೇಗೆ ತಪ್ಪು, ಈ ಮಾತು ಕೂಡ ಅದು ಕೂಡ ಅಬುದ್ಧಿಪೂರ್ವಕಮಿವ. ನನ್ನ ಪೂಜ್ಯರಾದ ಸದ್ಗುರುಗಳು ಅಬುದ್ಧಿಪೂರ್ವಕಮೇವ ಅರ್ಥ ಮಾಡ್ಕೊಂಡು, ಪಾಪ ಸುರೇಶ್ವರಾಚಾರ್ಯರು ಸ್ವಲ್ಪ ಸಂಕೋಚದಿಂದ ಆ ನಿನ್ನ ಮಾತು ಅಬುದ್ಧಿಪೂರ್ವಕವಾಗಿರುವಂತೆ ಅಂತ ಹೇಳಿದ್ದಾರೆ. ನಿಜವಾಗಿ ಹೇಳ್ಬೇಕಾದ್ರೆ ಆ ಪೂರ್ವ ಪಕ್ಷಿಗೆ ವಸ್ತು ತಂತ್ರಜ್ಞಾನದ ಮಹಿಮೆ ಗೊತ್ತಿಲ್ಲದರಿಂದ ಅವನು ಜ್ಞಾನದ ವಿಷಯದಲ್ಲಿ ಹೇಳಿದ ಈ ಮಾತು ಕೂಡ ಅಬುದ್ಧಿಪೂರ್ವಕಮೇವ. ವಿಚಾರ ಮಾಡದೆ, ಬುದ್ಧಿ ಇಲ್ಲದೆ, ವಿವೇಕವಿಲ್ಲದೆ ಹೇಳಿದ ಮಾತು. ಬಹಳ ಚೆನ್ನಾಗಿದೆ. ಯಾಕೆ? ಆತ್ಮಜ್ಞಾನದ ವಿಷಯದಲ್ಲಿ ವಿಧಿ ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಇವರು. ಯಾಕಪ್ಪ ಅಂತಂದ್ರೆ ನೋಡಿ, ಕಾಲಾಂತರ ಫಲದಾಯಿಷು ಕರ್ಮಸು ಏತದ್ ಘಟತೆ. ಬ್ಯೂಟಿಫುಲ್ ಆಗಿದೆ. ಕಾಲಾಂತರ, ಅನ್ಯಃ, ಕಾಲಃ, ಕಾಲಾಂತರಂ. ಕಾಲಾಂತರೆ ಫಲಾನಿ, ಕಾಲಾಂತರ ಫಲಾನಿ. ಕಾಲಾಂತರ ಫಲಾನಿ ದಾತುಂ ಶೀಲಂ ಯೇಷಾಂ ತಾನಿ ಕರ್ಮಾಣಿ ಕಾಲಾಂತರ ಫಲದಾಯೀನಿ ಕರ್ಮಾಣಿ ತೇಷು. ಸಚ್ಚಿದಾನಂದೇಂದ್ರ ಸರಸ್ವತಿ ಪೂಜ್ಯ ಸದ್ಗುರುಗಳು ಸರಸ್ವತಿಯ ಸಾಕಾರ ರೂಪ. ಎಂಥ ಗಹನವಾದ ವಾಕ್ಯವನ್ನೇ ಕೊಟ್ಟರೋ, ಅತ್ಯಂತ ಕ್ಲಿಷ್ಟಕರವಾಗಿರುವ ಪದವನ್ನೇ ಕೊಟ್ಟರು, ಅದನ್ನೆಲ್ಲ ಬಿಡಿಸಿ 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 ಹೇಳ್ಬಿಡ್ತಾ ಇದ್ದೆ. ನೋಡಿ, ಜ್ಞಾಪಕ ಇಟ್ಕೊಳ್ಳಿ. ಪೂರ್ವ ಪಕ್ಷಿ ಹೇಳಿದ ಮಾತು ತಪ್ಪು. ಏನಂತ? ಅಂತರೇಣ ವಿಧಿ, ಶಾಸ್ತ್ರ ವಿಧಿ ಇಲ್ಲದೆ ತಾನು ತಾನೇ ತನಗೆ ತಿಳಿದಂತೆ ಆತ್ಮಜ್ಞಾನ ವಿಚಾರವನ್ನು ಮಾಡಿಬಿಟ್ರೆ ಅದು ಕೇವಲ ಬೂದಿಯಲ್ಲಿ ಹೋಮ ಮಾಡಿದಂತೆ ವ್ಯರ್ಥವಾಗುತ್ತೆ ಎಂದಿದ್ದ. ಅದು ತಪ್ಪು. ಈ ನಿನ್ನ ಮಾತನ್ನ ನೀನು ಬೇಕಾದ್ರೆ ಪೂರ್ವ ಮೀಮಾಂಸಾ ದರ್ಶನ ಕನ್ವಯ ಮಾಡ್ಕೊ.
ಆದರೆ ಉತ್ತರ ಮೀಮಾಂಸಾ ದರ್ಶನಕ್ಕೆ ಹಾಗೆ ಹೇಳುವುದು ತಪ್ಪು. ಇದನ್ನು ಬಹಳ ಬಹಳ ಸೊಗಸಾದ ವಾಕ್ಯ. ಎಲ್ಲ ತತ್ವ ಜಿಜ್ಞಾಸುಗಳಿಗೂ ಆಪ್ಯಾಯಮಾನವಾಗಿರುವ ಅಮೃತಾಯಮಾನವಾದ ಸುಂದರವಾದ ವಾಕ್ಯ ಯಾವುದು? ಕಾಲಾಂತರ ಫಲದಾಯಿಷು ಕರ್ಮಸು ಏತತೆ ವಚನಂ ಘಟತೆ. ನಿನ್ನ ಆ ಮಾತು ಯಾವುದು? ಶಾಸ್ತ್ರದಲ್ಲಿ ಹೇಳಿರುವಂತೆ ಮಾಡಬೇಕು. ಶಾಸ್ತ್ರ ವಿಧಿಯನ್ನು ಬಿಟ್ಟು ತನಗೆ ತಿಳಿದಂತೆ ಮಾಡಿದರೆ ಅದು ವ್ಯರ್ಥವಾಗುತ್ತೆ ಅಂತ ಹೇಳ್ತಾ ಇದ್ದೀಯಲ್ಲ, ಈ ಮಾತನ್ನ ಬ್ರಹ್ಮಜ್ಞಾನಕ್ಕೆ ತರಬೇಡ. ಕರ್ಮಕಾಂಡಕ್ಕೆ ಅನ್ವಯವಾಗಬಹುದು ಒಂದು. ಯಾಕೆ ಅಂದ್ರೆ ಕಾಲಾಂತರ ಫಲದಾಯಿಷು ಕರ್ಮಸು. ಈಗ ನಾನು ಒಂದ್ ಕರ್ಮವನ್ನ ಮಾಡಿದರೆ, ಈಗ 21ನೇ ಇಸವಿ ಕರ್ಮವನ್ನು ಮಾಡಿದರೆ ಅದು ಫಲ ಯಾವಾಗ ಕೊಡುತ್ತೆ? 21ನೇ ಶತಮಾನ. ಈಗ 21ನೇ ಶತಮಾನ, 23ನೇ ಶತಮಾನದ ಫಲ ಕೊಟ್ಬೋದು. ಕಾಲಾಂತರ ಈಗ 2024. ಕಾಲಾಂತರ ಅಂದ್ರೇನು? 2029, 2050, 2080 ಬೇರೆ ಕಾಲದ ಫಲವನ್ನು ಕೊಡುತ್ತೆ. ಇದು ಪೂರ್ವ ಮೀಮಾಂಸಾ ದರ್ಶನದ ಸಿದ್ಧಾಂತ. ನೀವು ಈ ಜನ್ಮದಲ್ಲಿ ಭೂಲೋಕದಲ್ಲಿ ಈ ದೇಹದಿಂದ ಮಾಡುವ ಶಾಸ್ತ್ರೀಯ ಕರ್ಮಗಳು ತಮ್ಮ ಫಲಗಳನ್ನ ಮರಣಾನಂತರ ಲೋಕಾಂತರದಲ್ಲಿ, ದೇಶಾಂತರದಲ್ಲಿ, ಶರೀರಾಂತರದಲ್ಲಿ ಕೊಡುತ್ತವೆ. ಕರೆಕ್ಟ್. ಎಷ್ಟೋ ಜನ ಕೇಳ್ತಾರೆ, ಇಷ್ಟನ್ನೆಲ್ಲ ಒಳ್ಳೆ ಕರ್ಮ ಮಾಡ್ತಾ ಇದ್ದೀವಿ ನಾವು, ಕಷ್ಟವೇ ಬರ್ತಾ ಇದೆಯಲ್ಲ. ಈಗ ನಿಮಗೆ ಬರುತ್ತಿರುವಂತಹ ಕಷ್ಟ ಈ ಜನ್ಮದಲ್ಲಿ ಮಾಡುತ್ತಿರುವಂತಹ ಪುಣ್ಯ ಪಾಪ ಕರ್ಮಗಳಿಂದ ಅಲ್ಲ, ಹಿಂದಿನ ಜನ್ಮಗಳಲ್ಲಿ ಮಾಡಿರುವ ಪಾಪ ಕರ್ಮದ ಫಲವಾಗಿ ಕಷ್ಟ ಪರಂಪರೆಗಳು, ಪುಣ್ಯ ಕರ್ಮಗಳ ಫಲವಾಗಿ ಸುಖವೂ ಉಂಟಾಗುತ್ತದೆ. ಏನ್ ಪ್ರಮಾಣ? ಅದು ಶಾಸ್ತ್ರ ನಿಯಮ. ಅದು ಬಹಳ ಪ್ರಬಲವಾಗಿದ್ರೆ ಮಾತ್ರ ಈ ಫಲವನ್ನು ಕೊಡುತ್ತೆ. ಇಲ್ಲ ಹೋದ್ರೆ ತ್ರಿಭಿರ್ವರ್ಷೈ ತ್ರಿಭಿರ್ಮಾಸೈ ತ್ರಿಭಿರ್ಪಕ್ಷೈ ತ್ರಿಭಿರ್ದಿನೈ ಅತ್ಯುತ್ಕಟೈ ಪುಣ್ಯ ಪಾಪೈ ಯೈವ ಫಲಮಷ್ಟುತಿ. ಈ ಶ್ಲೋಕ ಪೂರ್ವ ಮೀಮಾಂಸಕರ ಶ್ಲೋಕ. ಇದನ್ನ ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರು, ಕಾರುಣ್ಯ ಮೂರ್ತಿಗಳು ಆಗಿರುವ ಸರಸ್ವತಿ ಸ್ವಾಮಿಗಳು ಹೇಳಿದ್ದಾರೆ. ಏನು? ತ್ರಿಭಿರ್ವರ್ಷೈ, ನಾವು ಮಾಡುವಂತಹ ಕರ್ಮಗಳಿಗೆ ಫಲ 3 ವರ್ಷವಾದ್ಮೇಲೆ ಸಿಗ್ಬೋದು. ತ್ರಿಭಿರ್ಮಾಸೈ, 3 ತಿಂಗಳಾದ್ಮೇಲೆ ಸಿಗ್ಬೋದು. ತ್ರಿಭಿರ್ಪಕ್ಷೈ, 1.5 ತಿಂಗಳು ಅಂದ್ರೆ 3 ಪಕ್ಷದಲ್ಲಾಗ್ಬಹುದು. ಅಥವಾ ಅತ್ಯುತ್ಕಟೈ ಪುಣ್ಯ ಪಾಪೈ, ನಾವು ಮಾಡುತ್ತಿರುವಂತಹ ಪುಣ್ಯ ಪಾಪ ತುಂಬಿ ಹೋಗ್ಬಿಟ್ರೆ, ಪುಣ್ಯದ ಗುಣ ತುಂಬಿ ಹೋಯ್ತು, ತುಂಬಾ ಪುಣ್ಯ ಮಾಡೋಣ, ಅದಕ್ಕೆ ಈಗಲೇ ಫಲವಾಗುತ್ತೆ. ಪಾಪದ ಗುಣ ಹೋಯ್ತು, ತುಂಬಾ ಪಾಪ ಕೃತ್ಯ ಮಾಡ್ತಾ ಇದ್ದ, ಬರೀ ಅನ್ಯಾಯ, ಮೋಸ, ಕಳ್ತನ ಮಾಡ್ತಾ ಇದ್ದ, ಅದಕ್ಕೆ ಈಗಲೇ ಫಲವಾಗುತ್ತೆ. ಆದ್ರೆ ಸಾಮಾನ್ಯವಾಗಿ ಈಗ ಮಾಡುವಂತಹ ಪುಣ್ಯ ಪಾಪ ಕರ್ಮಗಳಿಗೆ ಮುಂದಿನ ಜನ್ಮದಲ್ಲಿ ಫಲಗಳು ನೋಡಿ. ಕಾಲಾಂತರ, ಮುಂದಿನ ಕಾಲದಲ್ಲಿ ಫಲಗಳನ್ನ ಕೊಡುವಂತ ಕರ್ಮಗಳ ವಿಷಯದಲ್ಲಿ ಏತದ್ಘಟತೆ, ನಿನ್ನ ಮಾತು ಹೊಂದುತ್ತದೆ. ಎಂತ? ಶಾಸ್ತ್ರದಲ್ಲಿ ಹೇಳಿದಂತೆ ಮಾಡಬೇಕು. ಶಾಸ್ತ್ರದಲ್ಲಿ ಹೇಳದೆ ಹೋದರೆ ಅದನ್ನು ಮಾಡಬಾರದು. ದಿಟ. ಇವತ್ತು ನಮ್ಮ ಭಾರತ ದೇಶದಲ್ಲಿ ಲಕ್ಷಾಂತರ ಕಡೆಗಳಲ್ಲಿ ಚಂಡಿ ಯಾಗ, ನವಗ್ರಹ ಯಾಗ, ರುದ್ರಹೋಮ ಎಲ್ಲವನ್ನೂ ಮಾಡ್ತಾ ಇದ್ದಾರೆ. ತುಂಬಾ ಸಂತೋಷ. ಆದರೆ ಒಂದೇ ಒಂದು ಸಂಕಟದ ಸಮಾಚಾರವೇನೆಂದರೆ ಅದು ವಿಧಿವತ್ತಾಗಿ ನಡೆಯುತ್ತಿಲ್ಲ. ನನ್ನ ಅಭಿಪ್ರಾಯ ಬಹಳ ಸೂಕ್ಷ್ಮ. ಆ
ಯಜ್ಞಯಾಗ ಅನುಷ್ಠಾನಗಳನ್ನ ಮಾಡುವಂತ ಯಜಮಾನ ಶುದ್ಧನಾಗಿರ್ಬೇಕು. ಅವನು ಶಿಖಾವಂತನಾಗಿ, ಅಧ್ಯಯನ ಸಂಪನ್ನನಾಗಿ, ಅನುಷ್ಠಾನ ತತ್ಪರನಾಗಿ, ಸದಾಚಾರ ಸಂಪನ್ನನಾಗಿರ್ಬೇಕು. ಗೃಹಸ್ಥನಾಗಿರ್ಬೇಕು, ಪತ್ನಿ ಸಮೇತನಾಗಿ ಮಾಡಬೇಕು. ಆ ದಂಪತಿಗಳು ಆ ಯಜ್ಞಯಾಗ ಅನುಷ್ಠಾನ ಮಾಡುವುದಕ್ಕೆ ಅನೇಕ ಜನ ಋತ್ವಿಜರನ್ನ, ಪುರೋಹಿತರನ್ನ ಕೊಂಡುಕೊಳ್ಳಬೇಕು. ಅದಕ್ಕೆ ಹೆಸರು ಋತ್ವಿಗ್ವರನ. ಆ ಋತ್ವಿಜರೂ ಕೂಡ ಸ್ನಾನ, ಸಂಧ್ಯಾ, ಜಪ, ತಪ, ಅನುಷ್ಠಾನ ತತ್ಪರರಾಗಿರ್ಬೇಕು. ಅಂಥವರನ್ನ ಋತ್ವಿಜರನ್ನ ಮಾಡಿಕೊಂಡು ಅವರಿಂದ ಯಜ್ಞಯಾಗ ಅನುಷ್ಠಾನವನ್ನ ಮಾಡಿದರೆ ಒಳ್ಳೆ ಫಲವಾಗಿದೆ. ವ್ಯಕ್ತಿ ಆ ಯಜಮಾನನಿಗೂ ನಿಷ್ಠೆ ಇಲ್ಲ, ಋತ್ವಿಜರಿಗೂ ನಿಷ್ಠೆ ಇಲ್ಲ, ಅವ್ರ ಮಂತ್ರವೇ ಬರುವುದಿಲ್ಲ, ಶಿಖಾ ಇಲ್ಲ, ಯಾವ ಸದಾಚಾರವೂ ಇಲ್ಲ. ಬಹಳ ಕಷ್ಟ. ಇದನ್ನೆಲ್ಲ ನಾವು ಹೇಳಬಾರ್ದು. ಹಾಗೆ ಒಳ್ಳೇದಾಗಿ ಒಟ್ಟಿನಲ್ಲಿ ಯಜ್ಞ, ಯಾಗ, ಹೋಮ, ಹವನ ಈ ಕರ್ಮಗಳಿಗೆ ಹೆಸರು ಶೌತ ಸ್ಮಾರ್ಥ ಕರ್ಮಾಣಿ. ಈ ಕರ್ಮಗಳನ್ನ ಮಾಡಬೇಕಾದರೆ ಶಾಸ್ತ್ರ ವಿಧಿಗೆ ತಕ್ಕಂತೆ ಮಾಡಬೇಕು. ನಾನೊಂದ್ ಕಡೆ ಫಂಕ್ಷನ್ಗೆ ಹೋಗಿದ್ದೆ, ಬಹಳ ದೊಡ್ಡ ಕಾರ್ಯಕ್ರಮ. ಅಲ್ಲಿ ಅನೇಕ ಜನ ಋತ್ವಿಜರು ಬಂದಿದ್ರು. ಎಲ್ಲ ಕ್ರಮವಾಗಿ ಹೋಮ ಹವನವಾಯಿತು. ಪೂರ್ಣಾಹುತಿ ಆಗ್ಬೇಕು. ಸುಮಾರು 12:30 1 ಗಂಟೆವರೆಗೆ ಪೂರ್ಣಾಹುತಿ ಸಮಯ. 12 ಗಂಟೆ ಆಯ್ತು. ಪೂರ್ಣಾಹುತಿ ಮಾಡಬೇಕಾಗಿದೆ, ಇನ್ನೂ ಮಾಡಲಿಲ್ಲ. ಆ ಪೂರ್ಣಾಹುತಿಗಾಗಿ ಕಾಯಿಸಬಾರದು. ಹೋಮ ಹವನಾದಿಗಳನ್ನ ಮಾಡಿದ ಮೇಲೆ ಕೂಡಲೇ ಪೂರ್ಣಾಹುತಿ ಮಾಡಬೇಕೇ ಹೊರತು ಯಜ್ಞೇಶ್ವರನಿಗಾಗಲಿ ಆ ದೇವತೆಗಳಿಗಾಗಲಿ ನಾವು ಹಸಿವಾಗಿರುವಂತೆ ಮಾಡಬಾರ್ದು. ಪೂರ್ಣಾಹುತಿ ಮಾಡಬೇಕಾಗಿತ್ತು. 12 ಆಯ್ತು, 12:30 ಆಯ್ತು, ಇನ್ನೂ ಮಾಡಲಿಲ್ಲ. ನಾನು ಯಾಕೆ ಪೂರ್ಣಾಹುತಿ ಮಾಡ್ತಾ ಇಲ್ವಲ್ಲ ಅಂದೆ. ಇಲ್ಲ, ಯಜಮಾನರು ಬರ್ಬೇಕಾಗಿದೆ, ಬರ್ತಾ ಇದ್ದಾರೆ ಅಂತಂದ್ರು. ಸರಿ ಹಿಂದೆ ಅವ್ರು ಯಾರಪ್ಪ ಅಂದ್ರೆ ಆ ಯಜ್ಞಕ್ಕೆ ಪೂರ್ಣವ ಹಣವನ್ನು ಕೊಟ್ಟಿರುವಂತ ಮಹಾತ್ಮರು. ತುಂಬಾ ಸಂತೋಷ. ಆಮೇಲೆ 1:15 ಗಂಟೆ ಆಯ್ತು, ಇನ್ನು ಬರ್ಲೇ ಇಲ್ವಲ್ಲ. ಇಲ್ಲ, ಹೊರಟಿದ್ದಾರೆ, ಬರ್ತಾರಂತೆ ಎಂದ್ರು. ಎಲ್ಲಿಂದ ಹೊರಟಿದ್ದಾರೆ ಎಂದೆ. ಡೆಲ್ಲಿಯಿಂದ ಹೊರಟಿದ್ದಾರೆ. ಶ್ರೀರಾಮಚಂದ್ರ ಹೇಗೆ ಹೊರಟಿದ್ದಾರೆ? ಮನೆಯಿಂದ ಹೊರಟಿದ್ದಾರೆ. ಮನೆಯಿಂದ ಏರ್ಪೋರ್ಟ್ಗೆ ಬಂದು ಏರ್ಪೋರ್ಟ್ ನಲ್ಲಿ ಅಲ್ಲಿ ಏರೋಪ್ಲೇನ್ ಹತ್ಕೊಂಡು ಬೆಂಗಳೂರಿಗೆ ಬಂದು ಬರುವಂತೆ 6 ಗಂಟೆ ಆಗಿಬಿಡುತ್ತೆ. ಆದ್ರೆ ಪೂರ್ಣ ದುಡ್ಡನ್ನು ಕೊಟ್ಟಿರೋಣದರಿಂದ ಅವ್ರನ್ನ ಬಿಟ್ಟು ಹೋಮ ಮಾಡುವ ಹಾಗಿಲ್ಲ, ಕಾಯ್ತಾ ಇದ್ದೇವೆ. ಹೊರಟಿದಾರಂತೆ ಬರ್ತಾರೆ. ಎಲ್ಲಿ ನಾನೇ ತಿಳ್ಕೊಂಡ್ಬಿಟ್ಟೆ ಜಯನಗರ ಹೊರಟಿದ್ದಾರೆ. ಜಯನಗರ ಅಲ್ಲ, ಡೆಲ್ಲಿಯಿಂದ ಹೊರಟಿದ್ದಾರೆ. ಬಹಳ ಬ್ಯುಸಿ ಆಗಿದ್ದಂತೆ, ಬರ್ತಾ ಇದ್ದಾರೆ. ಬಂದ ಮೇಲೆ ಅವರ ಸನ್ನಿಧಾನ ಪೂರ್ಣಾಹುತಿ ಮಾಡ್ತೇವೆ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಇದು ಬಹಳ ಕಷ್ಟ. ಅಂತರೇಣ ವಿಧಿ ಕರೆಕ್ಟ್. ಆದರೆ ಬ್ರಹ್ಮಜ್ಞಾನಕ್ಕೆ ಹೀಗಲ್ಲ ನೋಡಿ. ಕಾಲಾಂತರ ಫಲದಾಯಿಷು, ಮುಂದಿನ ಕಾಲದಲ್ಲಿ ಬೇರೆ ಕಾಲದಲ್ಲಿ ಫಲಗಳನ್ನ ಕೊಡುವಂತ ಕರ್ಮಗಳ ವಿಷಯದಲ್ಲಿ ನೀನ್ ಹೇಳಿದ ಮಾತು ನ್ಯಾಯವಾಗಿದೆ. ಯಾವುದು? ಅಂತರೇಣ ವಿಧಿಂ, ಮೋಹ ತನ್ನುವಂತಹದ್ದು. ಆದರೆ ಮುಂದಿನ ವಾಕ್ಯ ಆತ್ಮಲಾಭ ಕಾಲೇ ಏವ ಫಲದಾಯಿನಿತು ಆತ್ಮಜ್ಞಾನೇ ನೈತತ್ ಸಮಂಜಸಂ. ಬ್ಯೂಟಿಫುಲ್ ಸೆಂಟೆನ್ಸ್, ಟು ಬಿ ಡಬಲ್ ಅಂಡರ್ಲೈನ್. ಇದಕ್ಕೆ ಪದಚ್ಛೇದ ಮಾಡ್ತೇನೆ, ನೋಡ್ಕೊಳ್ಳಿ. ಆತ್ಮಲಾಭ ಕಾಲೇ ಏವ ಫಲದಾಯಿನಿ ತು ಆತ್ಮಜ್ಞಾನೇ ನ ಏತತ್ ಸಮಂಜಸಂ ಇತಿ ಆಹ ಭಗವಾನ್ ಸುರೇಶ್ವರಾಚಾರ್ಯ. ಕಾಲಾಂತರದಲ್ಲಿ ಫಲ ಕೊಡುವಂಥ ಪುಣ್ಯ ಕರ್ಮಗಳ ವಿಷಯದಲ್ಲಿ ನೀನ್ ಹೇಳಿದ ಮಾತು ಸರಿಯಾಗಿದೆ. ತು
ಆದರೆ ಆತ್ಮಲಾಭ ಕಾಲೇ ಏವ ಫಲದಾಯಿನಿ ಆತ್ಮಜ್ಞಾನೇ. ಅಬ್ಬಬ್ಬಬ್ಬಬ್ಬ. ನಮೋ ನಮಃ ಸ್ವರೇಶ್ವರಾಚಾರ್ಯ ಪಾದುಕಾಭ್ಯ. ಆತ್ಮಜ್ಞಾನೇ ತು, ಬಟ್ ಇನ್ ದಿ ಕೇಸ್ ಆಫ್ ಆತ್ಮಜ್ಞಾನ, however, ಆತ್ಮಜ್ಞಾನಂ, ಬ್ರಹ್ಮಜ್ಞಾನಂ, ತತ್ವಜ್ಞಾನಂ, ಈಶ್ವರ ಜ್ಞಾನಂ, ಪರಮಾರ್ಥ ಜ್ಞಾನಂ, ಸ್ವರೂಪ ಜ್ಞಾನ ಎಲ್ಲ ಒಂದೇ. ಆದರೆ ಸ್ವರೂಪ ಜ್ಞಾನದ ವಿಷಯದಲ್ಲಿ ವೇದಾಂತಗಳಲ್ಲಿ ಪ್ರತಿ ಪಿಪಾದ ಇಷಿತವಾಗಿರುವ ತತ್ವವೇ ಆತ್ಮಜ್ಞಾನ. ಇದು ಮೀಮಾಂಸಕರಿಗೆ ಗೊತ್ತಿಲ್ಲ. ಮೀಮಾಂಸಕರು ಬಹಳ ದೊಡ್ಡವರು, 4 ಅಡಿ ಜುಟ್ಟಿದೆ, ತುಂಬಾ ಸಂತೋಷ. ವಿಭೂತಿ ಕಟ್ಟಿ ಹಾಕೋತಾರೆ, ಈ ಕಿವಿಯಿಂದ ಈ ಕಿವಿವರೆಗೆ ಜೋರ ವಿಭೂತಿ ಹಾಕೋತಾರೆ, ತುಂಬಾ ಸಂತೋಷ. ಬಹಳ ಮಡಿವಂತರು, ತುಂಬಾ ಸಂತೋಷ. ಪೂರ್ಣ ಅಧ್ಯಯನ ಮಾಡಿದ್ದಾರೆ, ತುಂಬಾ ಸಂತೋಷ. ನಿಂತ್ಕೊಂಡು ನೀರು ಕುಡಿಯೋದಿಲ್ಲ, ನಿಂತ್ಕೊಂಡು ಹಣ್ಣು ತಿನ್ನೋದಿಲ್ಲ, ಕೂತ್ಕೊಂಡು ಮಡಿಯಲ್ಲೇ ಊಟ ತಿಂಡಿ ಮಾಡ್ತಾರೆ, ತುಂಬಾ ಸಂತೋಷ. ಅವರ ಪರಮ ಪೂಜ್ಯರು, ಅವರೇ ವೇದ ಪುರುಷರು. ಅವರು ಅಗ್ನಿಹೋತ್ರ ಇಟ್ಕೊಂಡಿದ್ದಾರೆ, ತುಂಬಾ ಸಂತೋಷ. ಅವರಿಗೆ ರಾಜ ಮಹಾರಾಜರಿಂದ ಬೇಕಾದಷ್ಟು ಪ್ರಶಸ್ತಿಗಳು ಬಂದಿವೆ, ತುಂಬಾ ಸಂತೋಷ. ಅವರು ವರ್ಷಕ್ಕೊಮ್ಮೆ ದೊಡ್ಡ ದೊಡ್ಡ ಯಜ್ಞವನ್ನು ಮಾಡ್ತಾ ಇದ್ದಾರೆ, ತುಂಬಾ ಸಂತೋಷ. ಅವರ ಜೀವಮಾನದಲ್ಲಿ ಚಪ್ಪಲಿ ಹಾಕೊಂಡಿಲ್ಲ, ಹೊಲಿದಂತ ಬಟ್ಟೆ ಹಾಕೊಂಡಿಲ್ಲ, ಹೋಟ್ಲಿಗೆ ಹೋಗಿಲ್ಲ, ಸಿನಿಮಾ ನೋಡಿ, 100% ಸಂತೋಷ. ಆದರೆ ಇವರಿಗೆ ಆತ್ಮಜ್ಞಾನ ಗೊತ್ತಿಲ್ಲ. ನೋಡಿ ಏನ್ಬೇಕು, ಬಹಳ ಸೂಕ್ಷ್ಮ ವಿಚಾರ ಇದೆ. ಅಂಥ ಕರ್ಮಿಗಳನ್ನ ಉಪನಿಷತ್ತುಗಳಲ್ಲಿ ನಿಂದೆ ಮಾಡಿಬಿಟ್ರು. ಏನಂತ? ಅವಿದ್ಯಾಯಾಮಂತರೇ ವರ್ತಮಾನ ಸ್ವಯಂ ಧೀರ ಪಂಡಿತಂ ಮನ್ಯಮಾನ ಜಂಘನ್ಯಮಾನ ಪರ್ಯಂತಿ ಮೂಢಾ ಅಂಧೇನೈವ ನೀಯಮಾನ ಯಥಾಂಧಾಃ. ಈ ಕರ್ಮಿಗಳು ಬಾಲರು, ಕರ್ಮಿಗಳು ಅವಿದ್ಯಾವಂತರು, ಕರ್ಮಿಗಳು ಮೂಢರು. ಇವರಿಗೆ ಅಹಂ ಬ್ರಹ್ಮಾಸ್ಮಿ ಇದರ ಕಲ್ಪನೆ ಇಲ್ಲ. ನಾನು ಬ್ರಾಹ್ಮಣ, ನಾನು ಗೃಹಸ್ಥ, ನಾನು ಯಜ್ಞಾಧಿಕಾರಿ, ಯಜ್ಞವನ್ನು ಮಾಡಿ ಸ್ವರ್ಗಕ್ಕೆ ಹೋಗ್ಬೇಕು ಅನ್ನುವಂತ ಭ್ರಮೆಯಲ್ಲೇ ಮುಳುಗಿಬಿಟ್ಟಿದ್ದಾರೆ. ಎಷ್ಟು ಸೂಕ್ಷ್ಮ ನೋಡಿ. ಇದೊಂದು ವೇದಾಂತದ ಕಟು ಸತ್ಯ, ಬಹಳ ಕಷ್ಟ. ಇಲ್ಲಿ ಹೇಳ್ತಾ ಇದ್ದಾರೆ, ಆತ್ಮಜ್ಞಾನೀತು ಪೂರ್ವ ಮೀಮಾಂಸಕರೇ, ನಿಮಗೆ ಆತ್ಮಜ್ಞಾನ ಗೊತ್ತಿಲ್ಲ, ನಿಮಗೆ ಆತ್ಮನ ಸ್ವರೂಪ ಅರ್ಥವಾಗಿಲ್ಲ. ಶ್ರೀರಾಮಚಂದ್ರ ಇದನ್ನ ಭಗವತ್ಪಾದ ಶಂಕರಾಚಾರ್ಯರವರು ತಮ್ಮ ಭಾಷ್ಯಗಳಲ್ಲಿ ಅನೇಕ ಕಡೆ ಕೆತ್ತು ಬಿಟ್ಟಿದ್ದಾರೆ. ಒಂದು ವಾಕ್ಯ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ವಾಕ್ಯ, ಆಮೇಲೆ ನೋಡಿ 1:1-4 1ನೇ ಅಧ್ಯಾಯ 1ನೇ ಪಾದ 4ನೇ ಅಧಿಕರಣ 4ನೇ ಸೂತ್ರ ಯಾವುದು? ಓಂ ತತ್ವ ಸಮನ್ವಯಾತ್. ಅಲ್ಲಿ ವಿಸ್ತಾರ ಬರೆದಿ, ಎಷ್ಟು ಚೆನ್ನಾಗಿದೆ. ತತ್ವ ಜಿಜ್ಞಾಸು ಸಾಧಕರು, ಮುಮುಕ್ಷು ಸನ್ಯಾಸಿಗಳು ಪ್ರತಿ ದಿವಸ ಮಾಡಲೇಬೇಕಾದ ಒಂದು ಸಾಧನ ಶಾಂಕರ ಭಾಷ್ಯ ವಾಕ್ಯ ಅಧ್ಯಯನ ಅರ್ಥಾನುಸಂಧಾನ. ಶಂಕರಾಚಾರ್ಯರು ಇಂಥ ಸಮಃ ಏಕಃ ಕೂಟಸ್ಥ ನಿತ್ಯ ಪುರುಷ ವಿಧಿಕಾಂಡೇವ ತರ್ಕ ಸಮಯೇವ ನ ಕೇನಚಿತ್ ಅಧಿಗತಃ ಸರ್ವಸ್ಯಾತ್ಮ. ಅಬ್ಬಬ್ಬಬ್ಬಬ್ಬ, ವೇದಾಂತದಲ್ಲಿ ಉಪದಿಷ್ಟನಾಗಿರುವಂತಹ ಆತ್ಮನ ವಿಚಾರ ಉಪನಿಷತ್ತುಗಳಲ್ಲಿ ತಿಳಿಸಿರುವ
ಔಪನಿಷದ ಪುರುಷನ ಸ್ವರೂಪವೂ ಹೇಗಿದೆ? ಕೂಟಸ್ಥನಾಗಿದ್ದಾನೆ, ನಿತ್ಯನಾಗಿದ್ದಾನೆ, ಏಕಃ ಅದ್ವಿತೀಯ ನಿರ್ವಿಕಾರ ಅಮೃತ ಅಭಯ ಅಜರ ಅಮರ ಆತ್ಮ. ಇಂಥ ಆತ್ಮನ ಸ್ವರೂಪ ವಿಧಿಕಾಂಡೇವ ಪೂರ್ವಮೀಮಾಂಸಕರಿಗಾಗಲಿ, ತರ್ಕಕಾಂಡೇವ ಇನ್ನು ಸಾಂಖ್ಯ ಯೋಗ ನ್ಯಾಯ ವೈಶೇಷಿಕರೆಂಬ ತಾರ್ಕಿಕರಿಗಾಗಲಿ ಗೊತ್ತಿಲ್ಲ. ಏನ್ ಸ್ವಾಮಿ ಇದು? ಹುಚ್ಚು ಧೈರ್ಯ. ಹೌದು, ಹುಚ್ಚು ಧೈರ್ಯ. ಅವರೆಲ್ಲ ಕರ್ಮಕಾಂಡಿಗಳು ಸರ್. ಒಬ್ಬ ಒಳ್ಳೆ ವ್ಯಾಪಾರಿ ಇದ್ದಾನೆ, ಒಂದು ದಿವಸಕ್ಕೆ 10 ಕೋಟಿ ಟರ್ನ್ ಓವರ್ ಆಗ್ತಾ ಇದೆ, ಸಂತೋಷ. ಒಂದು ವರ್ಷಕ್ಕೆ ಅವನು 100 ಕೋಟಿ ಪ್ರಾಫಿಟ್ ಮಾಡ್ತಾ ಇದ್ದಾನೆ, ತುಂಬಾ ಸಂತೋಷ. ಅವನಿಗೆ ವೇದಾಂತ ಗೊತ್ತಾ? ಇಲ್ಲಪ್ಪ. ಅವನೇನಿದ್ರು ದಾನ ಧರ್ಮ ಮಾಡ್ತಾನೆ, ಹೋಮ ಅವನು ಮಾಡ್ತಾನೆ. ತತ್ವಮಸಿ ಅಂದ್ರೆ ಅರ್ಥವಾಗುವುದಿಲ್ಲ. ಯಾರಿಗೆ? ಕ್ಷೇತ್ರವೇ ಬೇರೆ. ವೇದಾಂತ ಕ್ಷೇತ್ರ ಪವಿತ್ರವಾದ ಜ್ಞಾನ ಕ್ಷೇತ್ರ. ವೇದಾಂತ ದರ್ಶನಕ್ಕೆ ಬರಬೇಕಾದ್ರೆ ಈಶ್ವರ ಅನುಗ್ರಹಾದೇವ ಪುಂಸಾಮದ್ವೈತ ಭಾಸನ. ಅಂಥವರೇ ಸನ್ಯಾಸಿಗಳು, ಅಂಥವರೇ ಮಹಾತ್ಮರು. ಸನ್ಯಾಸಿಗಳನ್ನ ಮಹಾತ್ಮರು ಎಂದು ಯಾಕೆ ಗೌರವಿಸುತ್ತೆ ಪ್ರಪಂಚ ಅಂದ್ರೆ ಅವರು ಬ್ರಹ್ಮಜ್ಞಾನವಾಗಿ ಬರ್ತಾ ಇದ್ದಾರೆ. ಬಾ, ಆತ್ಮಜ್ಞಾನೇತು ನೀನ್ ಹೇಳಿದ ಮಾತು ಕಾಲಾಂತರದಲ್ಲಿ ಫಲ ಕೊಡುವಂತ ಕರ್ಮಗಳ ವಿಷಯವಾಯಿತು. ಅದನ್ನು ಟಚ್ ಮಾಡ್ತಾ ಇಲ್ಲ. ಅಗ್ರೀಡ್. ನಾವ್ ಹೇಳುವ ವೇದಾಂತದಲ್ಲಿ ಆತ್ಮಜ್ಞಾನವನ್ನು ಹೇಳ್ತಾರೆ. ಆತ್ಮಜ್ಞಾನ, ಆತ್ಮಜ್ಞಾನ ಅಂದ್ರೇನು ನೋಡಿ. ಆತ್ಮಲಾಭ ಕಾಲೇ ಏವ ಫಲದಾಯಿನಿ, ಆತ್ಮಲಾಭ ಕಾಲೇ ಏವ ಫಲದಾಯಿ ಆತ್ಮಜ್ಞಾನಂ. ಫಲದಾಯಿನಿ ಸಪ್ತಮಿ ಏಕವಚನ. ಫಲದಾಯಿ, ಫಲದಾಯಿನಿ, ಫಲದಾಯಿನಿ ನಕಾರಾಂತ ನಪುಂಸಕಲಿಂಗ ಶಬ್ದ. ಬಾ, ಏನ್ ಗುರುಗಳು ಕಣ್ಣು ಮುಚ್ಕೊಂಡು ಪಾಠ ಮಾಡ್ತಾ ಇದ್ರು, ಕಣ್ಣು ಬಿಟ್ಕೊಂಡೇ ಮಾಡ್ತಾ ಇದ್ರು. ಕಣ್ಣು ಮುಚ್ಕೊಂಡು ಅಷ್ಟು ಆನಂದ ಅವರಿಗೆ. ನೈಷ್ಕರ್ಮ್ಯ ಸಿದ್ಧಿ ಪಾಠ ಅಂದ್ರೆ ಬ್ರಹ್ಮಾನಂದ. ಇದನ್ನೆಲ್ಲ ಕ್ಲೇಶಾಪಹರಣಿ ಬರೆದಿದ್ದಾರೆ. 2 ವಾಕ್ಯವನ್ನು ಓದ್ತೇನೆ ಮೇಲೆ. ಬ್ರಹ್ಮಜ್ಞಾನವು ಆತ್ಮಜ್ಞಾನವು ಫಲದಾಯಿ, ಫಲಂ ದಾತುಂ ಶೀಲಂ ಯಸ್ಯ ತತ್ ಫಲದಾಯಿ. ಪುಲ್ಲಿಂಗವಾದರೆ ಆತ್ಮಾವಬೋಧ ಫಲದಾಯಿ ಪುಲ್ಲಿಂಗ. ಆತ್ಮ ಅವಬೋಧವು, ಆತ್ಮಬೋಧವು ಫಲದಾಯಿ, ಫಲದಾಯಿನವು ಫಲದಾಯಿನ. ನಪುಂಸಕ ಲಿಂಗವಾದರೆ ಫಲದಾಯಿನಿ, ಫಲದಾಯಿನ್ಯವು ಫಲದಾಯಿನ್ಯ. ಮಗು ಗಟ್ಟಿ ಮಾಡು. ರಾಮ ರಾಮ. ಫಲದ ವಾಕ್ಯ ಬಿಟ್ಬಿಡಿ. ಫಲದಾಯಿ ಆತ್ಮಾವಬೋಧ, ಫಲದಾಯಿ ಆತ್ಮಜ್ಞಾನಂ, ಫಲದಾಯಿನಿ ಆತ್ಮವಿದ್ಯಾ. ಏನ್ ಆತ್ಮವಿದ್ಯಾ ಅಂದ್ರೆ ತಮಾಷೆ ಮಾತೆ, ಅಂತೆಗಂತೆ ಸಂತೆ ಸಮಾಚಾರದ ಮಾತಲ್ಲ. ಆತ್ಮಜ್ಞಾನವು ಫಲವನ್ನ ಗ್ಯಾರಂಟಿ ಕೊಡುತ್ತೆ. ದಾಯಿ ಅಂದ್ರೆ ದದಾತಿ ಅಲ್ಲ, ದಾತುಂ ಶೀಲಂ ಯಸ್ಯ. ಹೇಗೆ ಬೆಂಕಿಯನ್ನು ಮುಟ್ಟಿದರೆ ಸುಡಬಹುದು, ಸುಟ್ಟೀತು, ಸುಡುವುದು ಅಲ್ಲ, ಸುಡುತ್ತದೆ, ಸುಟ್ಟೇ ಸುಡುತ್ತದೆ. ಬೆಂಕಿಯನ್ನು ಮುಟ್ಟಿದ ಮೇಲೆ ಯಾರನ್ನಾದರೂ ಸುಡದೇ ಇರುವುದನ್ನು ಕಂಡಿದ್ದೇವೆಯಾ? ಇಲ್ಲ, ಇಂಪಾಸಿಬಲ್. ಅದೇ ತರಹ ಆತ್ಮಜ್ಞಾನವಾಯಿತು. ಫಲ ಆಗಬಹುದು, ಆಗದೆ ಹೋಗಬಹುದು, ಅರ್ಧವಾಗಬಹುದು, ಸತ್ಯವೇ ಫಲವಾಗಬಹುದು ಅನ್ನುವಂತ ವಿಕಲ್ಪಗಳಿಗೆ ಅವಕಾಶವಿಲ್ಲ. ಜ್ಞಾಪಕ ಇಟ್ಕೊಂಬಿಡಿ. ಆತ್ಮಜ್ಞಾನಂ ಫಲದಾಯಿ. ಆತ್ಮಜ್ಞಾನ ಉಂಟಾಯ್ತಾ ಕರ್ತನೆ ಹೋಯ್ತು ಅಂತ ಅರ್ಥ. ಇವತ್ತಿನವರೆಗೆ ಇತಿಹಾಸದಲ್ಲಿ
ಕೋಟಿ ಕೋಟಿ ವರ್ಷಗಳಿಂದ ಸೂರ್ಯ ಭಗವಂತ ಬೆಳಗ್ತಾ ಇದ್ದಾನೆ. ಸೂರ್ಯನ ಬೆಳಕು ಬಂದ ಮೇಲೂ ಕತ್ತಲೆಯು ಇದೆ. ಸೂರ್ಯನು ಬಂದ ಮೇಲೂ ಕತ್ತಲೆ ಹೋಗಲಿಲ್ಲ. ಕತ್ತಲೆ ಸೂರ್ಯನಿಗಿಂತಲೂ ಜೋರಾಗಿತ್ತು. ಯಾವುದು ಅಮೆರಿಕಾದಲ್ಲಿ ಒಂದು ಊರಿದೆಯಂತೆ. ಏನಪ್ಪ ವಿಶೇಷ ಅಂದ್ರೆ ತುಂಬಾ ಕತ್ಲೇನಂತೆ. ಸೂರ್ಯೋದಯವಾದರೂ ಸಹಿತ, ಬೆಳಕು ಬಂದರೂ ಸಹಿತ ಕತ್ತಲೆ ಹೋಗೋದಿಲ್ವಂತೆ ಅಂತ ಯಾರಾದ್ರೂ ಕೇಳಿದ್ದೀರಾ? ಇಂಪಾಸಿಬಲ್, ಹೌದಾ? ತಮಃ ಪ್ರಕಾಶವತೆ ಜ್ಞಾನಾಜ್ಞಾನಯೋ ಪರಸ್ಪರ ವಿರುದ್ಧ ಸ್ವಭಾವತ್ವಂ. ಇದು ಗೌಡಪಾದ ಶಂಕರ ಸ್ವರೇಶ್ವರಾಚಾರ್ಯರೆಂಬ ಅದ್ವೈತ ದರ್ಶನದ ಆಚಾರ್ಯತ್ರಯರ ಸಂದೇಶ. ಮಗು ಅರ್ಥ ಮಾಡ್ಕೊಪ್ಪ, ಮಗು ತಿಳ್ಕೊ, ಮಗು ಗಟ್ವಾಡು. ಏನ್ ಭಾಗ್ಯ ಸ್ವಾಮಿ, ಅಂತ ವಯೋವೃದ್ಧರಾದ ಜ್ಞಾನಿ ಪುಂಗವರು ನನಗೆ ಮಗು ಮಗು ಅಂತ ಕರೆದು ತಲೆ ಮುಟ್ತಾ ಇದ್ರು, ಕಿವಿ ಹಿಡ್ಕೋತಾ ಇದ್ರು, ಎದೆ ನಾನವ್ರು ಹಿಡ್ಕೋತಾ ಇದ್ದೆ. ಇದೆಲ್ಲ ಜ್ಞಾಪಿಸ್ಕೊತಾ ಹೋದ್ರೆ ನಾನ್ ಅನ್ಕೋತೇನೆ, ನಾನೇ ಭಾಗ್ಯವಂತ. ಉಳಿದ ಸಂಪತ್ತೆಲ್ಲ ಜುಜುವಿ. ನನ್ನ ಹತ್ರ ಕಾರಿಲ್ಲದೆ ಇರ್ಬೋದು ಅಥವಾ ಮತ್ತೊಂದಿಲ್ಲದೆ ಇರ್ಬೋದು, ಬೇಡ. ನಿಜವಾದ ಸಂಪತ್ತು ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಸ್ಪರ್ಶನ. ನಾನು ಗುರುಗಳನ್ನ ದಿನಕ್ಕೊಂದು 20 ಸಲ ಮುಟ್ತಾ ಇದ್ದೆ. ಅವರು 1-2 ಸಲವಾದ್ರೂ ಮುಟ್ತಾ ಇದ್ರು. ಅವರು ನನ್ನನ್ನು ಎಷ್ಟು ಸಲ ಮುಟ್ಟಿದ್ದಾರೋ ಇಂಟು 10 ಟೈಮ್ಸ್ ಜಾಸ್ತಿ ನಾನು ಅವರಿಗೆ ಮುಟ್ಟಿದ್ದೆ. ವಯೋಧರ್ಮದಿಂದ ಕೈ ಇಟ್ಕೊಳಪ್ಪ ಎಪ್ಸು ಅಂತೆಲ್ಲ ಹೇಳ್ತಾ ಇದ್ರು. ಕಣ್ಣೀರು ಜ್ಞಾಪಿಸ್ಕೊಂಡ್ಬಿಟ್ರೆ ಅವ್ರು ಹೇಳ್ತಾ ಇದ್ರು, ಆತ್ಮಜ್ಞಾನದ ಮಹಿಮೆ ಪರಮಾದ್ಭುತ, ಯಾರಿಗೂ ಗೊತ್ತಿಲ್ಲ. ಯಾಕೆ? ಅವರೆಲ್ಲರೂ ಕೂಡ ಕೇವಲ ಶಾಸ್ತ್ರ ಶರಣ ನತು ಅನುಭವ ಶರಣ. ಅನುಭವದಿಂದ ಅರ್ಥವನ್ನು ಮಾಡ್ಕೊಳ್ಬೇಕು. ಆತ್ಮಜ್ಞಾನವು ಫಲದಾಯಿ, ಫಲವನ್ನು ಗ್ಯಾರಂಟಿ ಕೊಟ್ಟೇ ಕೊಡುತ್ತೆ. ಯಾವಾಗ? ಆತ್ಮಜ್ಞಾನವು ಫಲವನ್ನ ಯಾವಾಗ ಕೊಡುತ್ತದೆ? ಪ್ರಶ್ನೆ. ತತ್ವಮಸ್ಯಾದಿ ವಾಕ್ಯೋತ್ತ ಸಮ್ಯಗ್ಧಿ ಜನ್ಮವಾಕ್ತತಃ ಅವಿದ್ಯಾ ಸಹ ಕಾರ್ಯೇಣ ನಾಸ್ತಿ ಭವಿಷ್ಯತಿ. ಸುರೇಶ್ವರಾಚಾರ್ಯರ ಒಂದು ವಾಕ್ಯ. ಬಾ, ಈ ವಾಕ್ಯ ಹೇಗಿದೆ? ಆತ್ಮಜ್ಞಾನೇತು, ಆತ್ಮಜ್ಞಾನದ ವಿಷಯದಲ್ಲಿ ನಿಮ್ಮ ಸ್ಟೇಟ್ಮೆಂಟ್ ತಪ್ಪು. ಏನಂತ? ಅಂತರೇಣ ವಿಧಿ ಮೋಹಾತ್ ಅನ್ನುವಂಥ ಮಾತು ಸರಿಯಲ್ಲ. ಯಾಕೆ? ಫಲದಾಯಿನಿ ಆತ್ಮಜ್ಞಾನೇ, ಫಲವನ್ನ ಗ್ಯಾರಂಟಿ ಕೊಡುತ್ತೆ ಆತ್ಮಜ್ಞಾನ. ಯಾವಾಗ ಕೊಡುತ್ತೆ ಅಂದ್ರೆ ಆತ್ಮಲಾಭ ಕಾಲೇ ಏವ. ಇದೊಂದು ಒಳ್ಳೆ ಪದ ಪ್ರಯೋಗ. ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರು ಇದನ್ನ ಬಹಳ ಸೊಗಸಾಗಿ ಹೇಳಿದ್ದೆ. ನೋಡಪ್ಪ ಮಗು, ಆತ್ಮಜ್ಞಾನ ಅಂತ ಅಲ್ಲೊಂದು ಆತ್ಮ ಶಬ್ದವಿದೆ, ಆತ್ಮಲಾಭ ಇಲ್ಲೂ ಒಂದು ಆತ್ಮ ಶಬ್ದವಿದೆ. ಎರಡಕ್ಕೂ ಒಂದೇ ಅರ್ಥವಲ್ಲ. ಆತ್ಮಜ್ಞಾನ ಬ್ರಹ್ಮಜ್ಞಾನ, ಆತ್ಮಲಾಭ ಎನ್ನುವ ಮಾತಿಗೆ ಜನ್ಮ ಅಂತ ಅರ್ಥ. ಗುರುಗಳ ಉಪದೇಶ, ಆತ್ಮಾನಂ ಲಭತೆ ಜಾಯತೆ. ಶ್ರೀರಾಮಚಂದ್ರ ದಶರಥಾತ್ ಆತ್ಮಾನಂ ಲಭತೆ ಜಾಯತೆ ಇತ್ಯರ್ಥ. ಆತ್ಮಲಾಭ ಎನ್ನುವ ಮಾತಿಗೆ ಹುಟ್ಟುವಿಕೆ ಅಂತ ಅರ್ಥ. ಆತ್ಮಲಾಭಾನ್ನ ಪರಂ ವಿದ್ಯತೆ, ನಾರದ ಭಕ್ತಿ ಸೂತ್ರ. ಅಲ್ಲಿ ಅರ್ಥವೇ ಬೇರೆ. ಆತ್ಮಲಾಭ ಕಾಲೇ ಏವ ಅಂದರು ಒಂದೇ, ಉತ್ಪತ್ತಿ ಕಾಲೇ ಏವ ಬಂದರು ಒಂದೇ. ಆತ್ಮಜ್ಞಾನ ಹುಟ್ಟಿತು, ಆತ್ಮಜ್ಞಾನ ಆತ್ಮಲಾಭವಾಯಿತು. ಆತ್ಮಜ್ಞಾನ ಲಾಭವಾದ ಕೂಡಲೇ ದ ಮೊಮೆಂಟ್ ನಾಲೆಜ್ ಅರೈಸಸ್, ದ ಮೊಮೆಂಟ್ ಎನ್ಲೈಟನ್ಮೆಂಟ್ ಡಾನ್ಸ್. ಡ್ಯಾನ್ಸ್ ಅಲ್ಲ, ಡಾನ್ ಅನ್ನೋರು, DAWNS. ದ ಮೊಮೆಂಟ್ ಕನ್ವಿಕ್ಷನ್ ಡಾನ್ಸ್.
ಮನಸ್ಸಿನಲ್ಲಿ, ಅಂತಃಕರಣದಲ್ಲಿ, ಬುದ್ಧಿಯಲ್ಲಿ ಅಹಂ ಬ್ರಹ್ಮಾಸ್ಮಿ, ಬ್ರಹ್ಮೈವೇದಂ ವಿಶ್ವಂ, ನೇಹ ನಾಸ್ತಿ ಕಿಂಚನ, ಆತ್ಮೈವೇದಂ ಸರ್ವಂ, ವಾಸುದೇವ ಸರ್ವಂ, ಈಶಾವಾಸ್ಯಮಿದಂ ಸರ್ವಂ, ಸದೇವೇದಂ ಸರ್ವಂ, ಸದೇವ ಸೌಮ್ಯ ಇದಮಗ್ರಾಸೀತ್ ಏಕಮೇವಾದ್ವಿತೀಯಂ ಸರ್ವಂ ಎನ್ನುವ ಆತ್ಮಜ್ಞಾನವು ಹುಟ್ಟಿದ ಕೂಡಲೇ ಆತ್ಮಲಾಭ ಕಾಲೇಯೇವ, ಯಾವ ಕ್ಷಣದಲ್ಲಿ ಉತ್ತಮ ಜಿಜ್ಞಾಸು ಸಾಧಕನಿಗೆ ಆತ್ಮಜ್ಞಾನ ಉಂಟಾಯಿತೋ ಆ ಕಾಲದಲ್ಲಿಯೇ ಫಲದಾಯಿನಿ ಆತ್ಮಜ್ಞಾನಿ ತನ್ನ ಫಲವನ್ನ ಕೊಟ್ಟು ಬಿಡುತ್ತೆ. ಯಾವುದು? ಆತ್ಮಜ್ಞಾನ. ಆತ್ಮಜ್ಞಾನವು ಅಂತಃಕರಣದಲ್ಲಿ ಉದಯವಾದ ಕೂಡಲೇ ಅಜ್ಞಾನವನ್ನ ನಾಶ ಮಾಡಿಬಿಡುತ್ತದೆ. ಇದಕ್ಕೆ ಶಾಸ್ತ್ರವಾಕ್ಯ ಬೇಡ ಅಂದ್ರು. ಅಬ್ಬಾಡೇ, ಏನ್ ಸ್ವಾಮಿ ಇದು? ಹುಚ್ಚುಚ್ಚಲ್ಲ. ಭಗವಾನ್ ಬಾದರಾಯಣಾಚಾರ್ಯರು ಶಾಸ್ತ್ರ ಯೋನಿತ್ವ ತಂದ್ಬಿಟ್ರು. ಪರಬ್ರಹ್ಮದ ವಿಷಯಕ್ಕೆ ನಮಗೆ ಶಾಸ್ತ್ರವೇ ಪ್ರಮಾಣ. ಹೌದು, ಆ ಬ್ರಹ್ಮವೇ ತಾನು ಎಂದು ತಿಳಿದುಕೊಳ್ಳುವುದಕ್ಕೆ ಶಾಸ್ತ್ರ ಪ್ರಾಮಾಣ್ಯ ಬೇಡ, ಅನುಭವ ಪ್ರಮಾಣ. ಗುರು ಯೋಗ್ಯನಾದ ಉತ್ತಮ ಜಿಜ್ಞಾಸು ಶಿಷ್ಯನಿಗೆ ತುಂಬಾ ಸಾತ್ವಿಕನಾಗಿದ್ದಾನೆ, ಚಿತ್ತಶುದ್ಧಿಯಾಗಿದೆ ಅಂಥವನಿಗೆ ತತ್ವಮಸಿ ಅಂತ ಹೇಳ್ತಾನೆ. ಶಿಷ್ಯ ಕ್ಷಣ ಮಾತ್ರದಲ್ಲಿ ಗುರುದೇವ ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ ಎನ್ನುವಂತಹ ಬ್ರಹ್ಮಜ್ಞಾನ, ಆತ್ಮಜ್ಞಾನ ಆತ್ಮಲಾಭ ಕಾಲೇ ಹುಟ್ಟಿದ ಕೂಡಲೇ ಅಜ್ಞಾನ ಹೊಟ್ಟೆಯಿತು. ಉದಿತೇ ಸವಿತರಿ ಶಾರ್ವರಮಿವ ತಮಃ ಪ್ರಣಾಶಂ ಉಪಗಚ್ಚತ್ಯ ವಿದ್ಯಾ. ಏನು ಶಾಂಕರ ಭಾಷ್ಯ! ಅಯ್ಯೋ, ಓದ್ಬೇಕು, ಅಧ್ಯಯನ ಮಾಡ್ಬೇಕು, ಅರ್ಥ ಮಾಡ್ಕೋಬೇಕು, ಮಜಾ ಅನುಭವಿಸ್ಬೇಕು. ಸುಮ್ಮನೆ ಹೋಳಿಗೆ ಊಟ, ಜಿಲೇಬಿ ಊಟ ಅಂತ ಹೇಳ್ತಾ ಇದ್ರೆ ನಾನು ಹೋಳಿಗೆನೂ ತಿನ್ನಲ್ಲ, ಜಿಲೇಬಿನೂ ತಿನ್ನಲ್ಲ, ಜಾಂಗಿನೂ ತಿನ್ನಲ್ಲ, ನಂಗೆ ಇಷ್ಟ ಇಲ್ಲ, ಬಾಳೆಹಣ್ಣು ತಿನ್ನಲ್ಲ, ಹೆಸರು ಮಾತ್ರ ಹೇಳ್ತಾ ಇರ್ತೇನೆ. ಯಾಕೆ? ತುಂಬಾ ಜನಪ್ರಿಯವಾಗಿರುವಂತಹ ತಿಂಡಿಗಳು ಅಂತ. ಅದೇ ರೀತಿಯಲ್ಲಿ ಆತ್ಮಜ್ಞಾನೇತು, ಆತ್ಮಜ್ಞಾನ ವಿಷಯದಲ್ಲಾದರೂ ಆತ್ಮಲಾಭ ಕಾಲೇ ಇವ, ಹುಟ್ಟಿದ ಕಾಲದಲ್ಲಿಯೇ ಆತ್ಮಜ್ಞಾನವು ತನ್ನ ಫಲವನ್ನು ಕೊಟ್ಬಿಡುತ್ತೆ. ಆದ್ದರಿಂದ ಇಂಥ ಆತ್ಮಜ್ಞಾನದ ವಿಷಯದಲ್ಲಿ ನೀನು ವಿಧಿಯನ್ನು ಬಿಟ್ಟು ತಾನೇ ಮಾಡಿದರೆ ತಪ್ಪಾಗುತ್ತದೆ ಅಂತ ಹೇಳ್ತಾ ಇದ್ದೀಯಲ್ಲ, ಈ ಮಾತು ಸಮಂಜಸವಲ್ಲ ಅಂದು. ಇದಕ್ಕೆ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ವಾಕ್ಯ ಓದಿ ತುಂಬಾ ಚೆನ್ನಾಗಿದೆ. ನಿಧಾನವಾಗಿ ಹೇಳಬೇಕು, ಸಮಯವಿಲ್ಲ. ಆತ್ಮನಿ ಪ್ರಮಾಣಾಪೇಕ್ಷ ಅವಿಶ್ವಾಸೋವ ನ ಸಂಭವತಿ ಕ್ಲೇಶಾಪಹಾರಿಣಿ. 131ನೇ ಪುಟ. ಆತ್ಮನ ವಿಷಯದಲ್ಲಾದರೂ ಪ್ರಮಾಣಾಪೇಕ್ಷೆಯಾಗಲಿ ಅವಿಶ್ವಾಸವಾಗಲಿ ಹೊಂದುವುದಿಲ್ಲ. ಗುರುಗಳ ಮಾತಿದೆ. ತದೇವಂ ಆತ್ಮಜ್ಞಾನಿ ಶಾಸ್ತ್ರ ಪ್ರಾಮಾಣ್ಯಂ ದರ್ಶಿತಂ. ಆತ್ಮಜ್ಞಾನ ಉಂಟಾಗುವುದು ಶಾಸ್ತ್ರ ಪ್ರಾಮಾಣ್ಯದಿಂದ ಅಂತ ಹೇಳಿದ್ದಾರೆ. ತಚ್ಚ ಶಾಸ್ತ್ರಂ ಅಜ್ಞಾನ ನಿವರ್ತನ ಮುಖೇನೈವ ಪ್ರಮಾಣಮಾತ್ಮನಿ ದತು ಅಜ್ಞಾತ ಜ್ಞಾಪನೇನ ಇತಿ ಸ್ಫುಟೀಕರಣಾರ್ಥಂ ವಿಧಿಂ ವಿನಾ ನಿಷ್ಪ್ರಮಾಣಕಮರ್ಥಂ ನ ವಿಶ್ವಸಿಮೋ ವಯಮಿತಿ ಪೂರ್ವಪಕ್ಷಿ ಉಕ್ತಿಂ ಪ್ರತಿ ಉತ್ತರತ್ವೇನ ಆಗಾಮಿ ಗ್ರಂಥಮವತಾರಯತಿ. ಪೂರ್ಣ ವಾಕ್ಯವನ್ನೇ ಬರೆದ್ಬಿಟ್ಟು ಗುರುಗಳು. ಇಲ್ಲಿ ಶಾಸ್ತ್ರವು ಅಜ್ಞಾನವನ್ನ ತೊಲಗಿಸುವ ಮುಖಾಂತರ ಮಾತ್ರ ಆತ್ಮನ ವಿಷಯದಲ್ಲಿ ಪ್ರಮಾಣವೇ ಹೊರತು ಆತ್ಮನನ್ನ ವಿಷಯವನ್ನಾಗಿ ಮಾಡಿಕೊಂಡು ಶಾಸ್ತ್ರವು ತಿಳಿಸುತ್ತಿಲ್ಲ ಅನ್ನುವನ್ನು ಹೇಳುವುದಕ್ಕಾಗಿ ನತು ಅಜ್ಞಾತ ಜ್ಞಾಪನೇನ ಶಾಸ್ತ್ರಸ್ಯ ಪ್ರಾಮಾಣ್ಯ.
ಅಜ್ಞಾತ ಜ್ಞಾಪನವಲ್ಲ. ತಿಳಿಯದಿರುವ ಆತ್ಮನನ್ನ ಹೊಸದಾಗಿ ಶಾಸ್ತ್ರವು ತಿಳಿಸುವುದರಿಂದ ಪ್ರಮಾಣವಾಗಿಲ್ಲ ಎನ್ನುವ ಅರ್ಥವನ್ನ ತಿಳಿಸುವುದಕ್ಕಾಗಿ ವಿಧಿಂಬಿನ ನಿಷ್ಪ್ರಮಾಣಕಂ ಅನರ್ಥಂನ ವಿಶ್ವಸಿಮೋ ವಯಂ. ವಿಧಿ ಇಲ್ಲದೆ ಹೋದರೆ ಅದನ್ನ ಪ್ರಮಾಣವಿಲ್ಲದೆ ಹೋದರೆ ಅಂತ ಅರ್ಥವನ್ನ ನಾವು ಒಪ್ಪುವುದಿಲ್ಲ, ನಂಬುವುದಿಲ್ಲ ಎಂದು ಪೂರ್ವಪಕ್ಷಿ ಹೇಳಿದ್ದಾನಲ್ಲ. ಅದಕ್ಕೆ ಉತ್ತರ ಕೊಡುವುದಕ್ಕಾಗಿ ಮುಂದಿನ ಭಾಗ ಬಂದಿದೆ. ಅಭಿಪ್ರಾಯಂ ವಿವರಣವನ್ ಪ್ರಶ್ನಮವತಾರ್ಯ ಉತ್ತಾರಯಿದ್ದಾವೆ. ಪ್ರಶ್ನೆಯನ್ನು ಹಾಕೊಂಡು ಉತ್ತರ ಕೊಡ್ತಾರೆ. ಕಿಂ ಕಾರಣವಿದೆ? ಐಕಾತ್ಮ್ಯಸ್ಯ ಹಿ ಅನುಭವ ಮಾತ್ರಂ ಸ್ವರೂಪಂ ಐಕಾತ್ಮ್ಯಸ್ಯ ಏಕಾತ್ಮನಃ ಭಾವಃ ಐಕಾತ್ಮ್ಯಂ. ನಾನೇ ಆತ್ಮ, ಆತ್ಮನೇ ನಾನು, ನಾನೇ ಬ್ರಹ್ಮ, ಬ್ರಹ್ಮವೇ ನಾನು ಎನ್ನುವಂತಹದ್ದು ಐಕಾತ್ಮ್ಯ. ಇದಕ್ಕೆ ಯಾವ ಪ್ರಮಾಣಗಳು ಬೇಕಾಗಿಲ್ಲ. ಅನುಭವ ಮಾತ್ರ ಸ್ವರೂಪಂ. ನಾನೇ ಬ್ರಹ್ಮವಾಗಿದ್ದೇನೆ ಎನ್ನುವಂತಹದ್ದು ಅನುಭವದಲ್ಲಿರುವ ಸ್ವರೂಪವೇ ಹೊರತು ಇದಕ್ಕೆ ಯಾವ ಶಾಸ್ತ್ರ ಪ್ರಾಮಾಣ್ಯವೂ ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅತಃ ನತಸ್ಯ ಪ್ರಮಾಣ ಬಲೇನ ಸಿದ್ಧಿಂ ಭೂಮ. ಶಾಸ್ತ್ರ ಪ್ರಾಮಾಣ್ಯದ ಸಿದ್ಧಿಯಿಂದ ನಾವುಗಳು ಆತ್ಮೈಕತ್ವವನ್ನು ಸಿದ್ಧ ಮಾಡ್ತಾ ಇಲ್ಲ. ಅತಯೇವ ಮೂಲ ಕೃತೆ ದ್ವಿತೀಯ ಮುಂದೆ ಹೇಳ್ತಾರೆ ಅಂತ ಎಷ್ಟು ಬರೀತಾರೆ. ಕಥಂ ವಕ್ಷ್ಯತಿ ಇತಿ ಪ್ರಮಾಣ ವ್ಯವಸ್ಥಾಯಾಶ್ಚ ಇತಿ. ಮುಂದೆ ಭಗವಾನ್ ಸ್ವರೇಶ್ವರಾಚಾರ್ಯರವರು ಈ ವಿಚಾರವನ್ನ ಚೆನ್ನಾಗಿ ತಿಳಿಸ್ಕೊಡ್ತಾರೆ. ಇದೊಂದು ವಾಕ್ಯವನ್ನು ಹೇಳಿದ್ರು ಗುರುಗಳು, ಅದು ಸಮಯವಿಲ್ಲ ಹೇಳಲಿಲ್ಲ. ಏನು? ಇಮಂ ಪ್ರಾಶ್ನಿಕ ಉದ್ದೇಶ್ಯ ತರ್ಕ ಜ್ವರ ಭೃಷಾತ್ವರಾಹ ಸ್ವಾಚ್ಛಿರಸ್ಯ ವಚೋ ಜಾಲೈಃ ಮೋಹಯಂತಿ ತರೇತರಂ. ನೈಷ್ಕರ್ಮ್ಯ ಸಿದ್ಧಿ ಬರುವಂತಹ ಒಂದು ಶ್ಲೋಕ. ನೆಕ್ಸ್ಟ್ ಜಾಸ್ತಿ ಬೇಕಾದಕ್ಕೆ. ಈ ತಾರ್ಕಿಕರಿಗೆ ಅನುಭವ ಎನ್ನುವುದನ್ನು ಒಪ್ಪಿಕೊಳ್ಳದೆ ತ್ವಾತ್ ತ್ವಾತ್ ಅಂತ ಕಚ್ಚಾಡುತ್ತಾ ಒಬ್ಬರನ್ನು ಮತ್ತೊಬ್ಬರು ಮೋಹಗೊಳಿಸುತ್ತಿದ್ದಾರೆ. ಅನುಭವ ಮಾತ್ರಾಶ್ರಯತ್ವಾತೆ ಅನುಭವ ಸ್ವರೂಪ ಆತ್ಮಾಶ್ರಯನೇನೈವ ಸ್ವರೂಪ ಲಾಭಾತೋ ಇತ್ಯರ್ಥ. ಶ್ರೀರಾಮ್ ವೇದಾಂತ ಶಾಸ್ತ್ರದಲ್ಲಿ ಆತ್ಮಜ್ಞಾನಕ್ಕೆ ಅನುಭವವೇ ಪ್ರಮಾಣ, ಅನುಭವವೇ ಆಶ್ರಯ, ಅನುಭವ ಎನ್ನುವಂತ ನಮ್ಮ ಸ್ವರೂಪ. ಈ ಅನುಭವ ಇಟ್ಕೊಂಡು ಮಾತಾಡ್ತಾ ಇದ್ದೇವೆ ಹೊರತು ಈ ಆತ್ಮಜ್ಞಾನದಿಂದ ಅಜ್ಞಾನ ನಿವೃತ್ತಿಯಾಗಿ ಮೋಕ್ಷ ಉಂಟಾಗುತ್ತದೆ ಎನ್ನುವುದಕ್ಕೆ ನೀನ್ ಹೇಳುವಂತೆ ಯಾವ ಶಾಸ್ತ್ರ ವಾಕ್ಯವೂ ಪ್ರಮಾಣವಲ್ಲ. ಯಥೋರಾಧ್ಯ ಪ್ರಮಾಣಾನ ಸಕಥಂ ತೈ ಪ್ರಸಿದ್ಧ್ಯತಿ ಎಂದು ಮುಂದೆ ಸ್ವರೇಶ್ವರಾಚಾರ್ಯರು ಈ ವಿಷಯವನ್ನ ಹೇಳುತ್ತಾರೆ. ಯಾವ ಆತ್ಮನ ದೆಸೆಯಿಂದ, ಯಾವ ಆತ್ಮನ ಸಾನ್ನಿಧ್ಯದಿಂದ ಎಲ್ಲ ಪ್ರಮಾಣಗಳಿಗೂ ಪ್ರಮಾಣತ್ವ ಸಿದ್ಧವಾಗಿದೆಯೋ ಅಂತ ಆತ್ಮನನ್ನ ಸಿದ್ಧ ಮಾಡುವುದಕ್ಕೆ ಯಾವ ಪ್ರಮಾಣಗಳು ಬೇಕಾಗಿಲ್ಲ. ಆದ್ದರಿಂದ ಹೇಳ್ತಾ ಇದ್ದಾರೆ. ಆ ಮುಂದಿನ ವಾಕ್ಯ ಚೆನ್ನಾಗಿದೆ. ಜ್ಞಾನಾತ್ ಫಲೇಶವಾಪ್ತೇಸ್ಮಿನ್ ಪ್ರತ್ಯಕ್ಷೇ ಭವಘಾತಿನಿ ಉಪಕಾರಾಯ ತನ್ನೇತಿ ನನ್ಯಾಯಂ ಭಾತಿನೋ ವಚಃ. ಇದು ಮುಂದಿನ ವಾರ ಹೇಳ್ತೇನೆ. ಬಹಳ ಸೊಗಸಾಗಿದೆ. ನನಗೆ ನೈಷರ್ಮ್ಯ ಸಿದ್ಧಿಗಿಂತಲೂ ನನ್ನ ಗುರುಗಳೇ ಇಷ್ಟ. ಬಿಡಿಸಿ ಹೇಳಿದ್ದಾರಲ್ಲ, ಎಲ್ಲ ರೆಕಾರ್ಡ್ ಆಗ್ಬಿಟ್ಟಿದೆ. ಗುರುಸ್ಮರಣೆ ಮಾಡಿಕೊಂಡು ಸಕ್ಕನ್ ಬರ್ತಾ ಇರುತ್ತೆ. ಅಂಥ ಸದ್ಗುರುಗಳವರಿಗೆ ಕೃತಜ್ಞತಾ ಪ್ರಣಾಮಗಳನ್ನ ಸಮರ್ಪಣೆ ಮಾಡುತ್ತಾ ಇಂದಿನ ನೈಷರ್ಮ್ಯ ಸಿದ್ಧಿ ಪ್ರವಚನ ಕಾರ್ಯಕ್ರಮವನ್ನ ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ. ಕಾನಿಲಾಜ್ಞಬ್ಧರಿತ್ಯಂತಂ ಸತ್ಫಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣೇ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯಃ
ಗರೀಯಸೇ ನಮಸ್ತಸ್ಮೈ ಅವಿದ್ಯಾಗ್ರಂಥಿಭೇದಿನಿ ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಬೇಡುವೆ ದೇವ. ಶ್ರೀಗಳು ವೇದಾಂತ ಪುಸ್ತಕಗಳ ರಚನೆಯಲ್ಲಿ, ವೇದಾಂತ ಉಪನ್ಯಾಸಗಳಲ್ಲಿ, ವೇದಾಂತ ಪಾಠ ಮಾಡುವುದರಲ್ಲಿ ಎಷ್ಟು ನಿಸ್ಸೀಮರೋ, ಕಾವ್ಯದಲ್ಲಿ, ಹಾಡುಗಳ ರಚನೆಯಲ್ಲಿ ಪ್ರಾಸಬದ್ಧವಾಗಿ ತಾಳಕ್ಕೆ ಹೊಂದುವಂತೆ ಸ್ಪಷ್ಟ ಕನ್ನಡದಲ್ಲಿ ಗೀತೆಗಳನ್ನು ರಚಿಸುವುದರಲ್ಲಿಯೂ ಅಷ್ಟೇ ನಿಸ್ಸೀಮರು. ವೇದಾಂತ ವಾಗ್ಗೇಯಕಾರರು. ಈ ಹಾಡಿನಲ್ಲಿ ಎಷ್ಟು ಚೆನ್ನಾಗಿ ಜೀವನದ ಮೂರೂ ಹಂತಗಳನ್ನು ತೆಗೆದುಕೊಂಡು, ಅಂದರೆ ಬಾಲ್ಯ, ಯೌವನ, ಮುಪ್ಪು, ಅವರ ನಡೆ, ನುಡಿ ಹಾಗೂ ಯೋಚನೆಗಳ ಸ್ಥಿತಿಗಳನ್ನು ಉದಾಹರಿಸಿ ಪ್ರತಿ ಹಂತದಲ್ಲಿಯೂ ಮಕ್ಕಳಿಗೆ ಕಾಯ, ಯುವಕರಿಗೆ ವಾಚ ಹಾಗೂ ವೃದ್ಧರಿಗೆ ಮನಸಾ ನಡೆಯುವ ರೀತಿಯನ್ನು ಸರಳವಾಗಿ ಬಣ್ಣಿಸಿದ್ದಾರೆ. ಭಾಷೆ ಹಳಗನ್ನಡವಾದರೂ ಅರ್ಥಪೂರ್ಣ. ಬೇಡುವೆ ದೇವ. ಮರುಳರು ಬರಿದೆ ಜರಚುವ